ಇಲ್ಲಿ ನದಾಫ್ ಅವರು ಹೇಳ್ತಿದ್ದಾರೆ 20 ಲಕ್ಷ ರೂಪಾಯಿ ನಾನು ಕೋನ್ ರೆಡ್ಡಿ ಅವರಿಗೆ ಕೊಟ್ಟಿದ್ದೀನಿ ಅಂತ ಈ ಆಡಿಯೋದಲ್ಲಿ. ಇನ್ನು ಕೋನ್ ರೆಡ್ಡಿ ಅವರ ಗನ್ಮ್ಯಾನು ಮತ್ತು ನದಾಫ್ ಇಬ್ಬರು ಮಾತನಾಡಿರುವಂತ ಆಡಿಯೋ ಇದೆ, ನೋಡೋಣ. ಅಣ್ಣ ಅದು ಏನು ಮಾಡೋಣ್ರಿ, ನಾ ಇದ್ರದ್ದು ಕೆಮ್ಸ್ ಇದೆ ಡೈರೆಕ್ಟರ್ ನಮ್ದು ಅವೇನು ದಾದ ಮಾಡೋಲ್ರಿ ನಮ್ಗೆ ಒಟ್ಟು ಎಲ್ಲ ನಾವು ಇಷ್ಟೆಲ್ಲ ಮಾಡಿ ಹೆಲ್ಪ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಮತ್ತೆ ಏನು ಒಳ್ಳೆ ದಾದ ಮಾಡೋಲ್ಲ, ನಮಗೆ ಒಂದು ಟೆಂಡರ್ ಕೊಡ್ತೀನಿ, ಟೆಂಡರ್ ಕೊಡ್ಲಿಲ್ಲ. ಅಲ್ಲಣ್ಣ ಈಗ ನಾನು ನಿಮಗೆ 20 ಲಕ್ಷ ಕೊಟ್ಟಿದ್ದೆ, ಅವ್ನಿಗೆ ಗೊತ್ತಿಲ್ಲ ಅಂತ ನಾವ ಹಂಗಲ್ಲಣ್ಣ. ಈ ನದಾಫ ಈಗ ಮಾಡ್ತಾ ಇರುವಂತ ಆರೋಪ, ನಾನು 20 ಲಕ್ಷ ರೂಪಾಯಿ ಕೋನ್ ರೆಡ್ಡಿ ಅವರು ಕೊಟ್ಟಿದ್ದೀನಿ. ಅದು ಯಾರ ಪರವಾಗಿ ಅಂತಂದರೆ ಕಿಮ್ಸ್ನ ಈಗಿನ ನಿರ್ದೇಶಕರು ಯಾರಿದ್ದಾರೆ ಅವರ ಪರವಾಗಿ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ನೂರ್ ಅಹಮ್ಮದ್ ನದಾಫ್ ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ನವಲಗುಂದ MLAಗೆ ಡಾಕ್ಟರ್ ಕಮ್ಮಾರ್ ಅವರ ಪರವಾಗಿ ದುಡ್ಡು ಕೊಟ್ಟಿದ್ದೀನಿ ಅನ್ನೋದು ಅವ್ರು ಮಾಡ್ತಾ ಇರುವಂಥ ಆರೋಪ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ಫೋನ್ ಸಂಪರ್ಕದಲ್ಲಿ. ಪ್ರಕಾಶ್, ಇಬ್ಬಿಬ್ರು ಶಾಸಕರ ಹೆಸರು ಕೇಳಿಬರುತ್ತೆ ಅಂತ ಅನ್ಸುತ್ತೆ ಆಡಿಯೋದಲ್ಲಿ. ಪ್ರಸಾದ್ ಅಬ್ಬಯ್ಯ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡ್ದಂಗಿದೆ. ಅದರಲ್ಲೂ 20 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತ ನೇರವಾಗಿ ಹೇಳ್ತಿದ್ದಾರೆ ಕೋನ್ ರೆಡ್ಡಿ ಅವರಿಗೆ. ರಕ್ಷತ್, ಈ ಮೂಲತಃ ಈ ನೂರ್ ಅಹಮದ್ ಏನಿದ್ದಾರೆ ಇವರು ಹೋಟೆಲ್ ಬಿಸ್ನೆಸ್ ಮಾಡ್ತಾರೆ. ಇವರು ಕಾಂಗ್ರೆಸ್ ಮುಖಂಡರು ಕೂಡ. ಇವ್ರಿಗೆ ಹೇಗಾದ್ರೂ ಮಾಡಿ ಕಿಮ್ಸ್ ನಲ್ಲಿ ಒಂದು ಟೆಂಡರ್ ಪಡಿಬೇಕು ಅನ್ನುವಂಥದ್ದು ಆಸೆ ಇರುತ್ತೆ. ಜೊತೆಗೆ ಈಗಿನ ಪ್ರಭಾರಿ ನಿರ್ದೇಶಕರಾದಂತ SF ಕಮಾರ್ ಮೊದಲಿಂದನೂ ಕೂಡ ಇವರಿಗೆ ಆತ್ಮೀಯರಾಗಿದ್ರು. ಯಾವಾಗ ನಿರ್ದೇಶಕ ಹುದ್ದೆ ಖಾಲಿ ಆಗತ್ತೆ ಅವಾಗ ನಿರ್ದೇಶಕ ಹುದ್ದೆಗೆ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಈ SF ಕಮಾರ್ಗೆ ನಾನು ಕೂಡ ನಿರ್ದೇಶಕ ಆಗ್ಬೇಕು ಅನ್ನೋವಂತ ಆಸೆ ಚಿಗುರುಡೆಯುತ್ತೆ. ಆ ಸಂದರ್ಭದಲ್ಲೇನೆ ಏನಂತಂದ್ರೆ ಕೋನ್ ರೆಡ್ಡಿ ಅವ್ರ ಜೊತೆ ಮಾತಾಡ್ಬೇಕು ಮತ್ತು ಎಲ್ಲ ಶಾಸಕರದ್ದು ಕೂಡ ಇಲ್ಲಿ ಏನಂತಂದ್ರೆ ಪರವಾನಗಿ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಕೋನ್ ರೆಡ್ಡಿ ಅವ್ರ ಜೊತೆ ಮಾತಾಡ್ತೀವಿ ಅಂತ ಹೇಳಿ ಈ ನೂರ್ ಅಹಮದ್ ಮತ್ತು SF ಕಮಾರ್ ಇಬ್ರು ಜೊತೆಗೆ ಬೆಂಗಳೂರಿಗೆ ಹೋಗಿದ್ವಿ ಅಂತ ನೂರ್ ಅಹಮದ್ ಆರೋಪ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಶಾಸಕರ ಕೊಠಡಿಯಲ್ಲಿ ಒಟ್ಟು ಪರ್ಮನೆಂಟ್ ಹುದ್ದೆ ಮಾಡೋದಕ್ಕೆ 3 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ರು NH ಕೋನ್ ರೆಡ್ಡಿ. ಈಗ ಸದ್ಯಕ್ಕೆ ಪ್ರಭಾರಿ ಕೊಡ್ತೀವಿ, ಅದಕ್ಕೆ 2 ಕೋಟಿ ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಇಟ್ರು. ಆದ್ರೆ SF ಕಮಾರ್ ಬಳಿ ಇದ್ದಿದ್ದು 1,80,00,000 ಅಷ್ಟೇ ಇತ್ತು. ಆ ಕಾರಣಕ್ಕಾಗಿ ನನಗೆ 20 ಲಕ್ಷ ಕೊಡಿ ಅಂತ ಕೇಳಿದ್ರು. ಆ ಸಂದರ್ಭದಲ್ಲೇ ಅದರ ಬದಲಾಗಿ 20 ಲಕ್ಷದ ಬದಲಾಗಿ ಕಿಮ್ಸ್ ನಲ್ಲಿ ಇರುವಂತ ರೋಗಿಗಳಿಗೆ ಏನು ಆಹಾರ ಸರಬರಾಜು ಮಾಡ್ತಾರೆ ಟೆಂಡರ್, ಆ ಟೆಂಡರ್ ನಿನಗ್ ಕೊಡ್ತೀನಿ ಅನ್ನುವಂತ ಭರವಸೆಯನ್ನ ನೂರ್ ಅಹಮದ್ಗೆ ನದಾಫ್ ಅವರು ಕೊಟ್ಟಿದ್ರು, ಇವರು SF ಕಮಾರ್ ಕೊಟ್ಟಿದ್ರು ಅನ್ನುವಂಥದ್ದು ಆರೋಪ ನೂರ್ ಅಹಮದ್ ಅವ್ರದ್ದು. ಇನ್ನೂ ಅವರು ನಿರ್ದೇಶಕರೇ ಆಗಿಲ್ಲ, ಆಗ್ಲೇನೆ ಅವ್ರಿಗೆ ಎಷ್ಟೊಂದು ಧೈರ್ಯ ಅನ್ನುವಂಥದ್ದು ಇಲ್ಲಿನ ಪ್ರಶ್ನೆ. ಡೈರೆಕ್ಟರೇ ಆಗದೆ ಇರುವಂತ ಸಂದರ್ಭದಲ್ಲಿ KPTTಯಲ್ಲಿ ನಡೆಯುವಂತ ಟೆಂಡರ್ ಅನ್ನ ನಿನಗೆ ಕೊಡ್ತೀನಿ ಅನ್ನುವಂತ ಭರವಸೆಯನ್ನ ಕೊಡ್ತಾರೆ ಅಂತಂದ್ರೆ ಅಷ್ಟೊಂದು ಧೈರ್ಯ ಹೇಗ್ ಬಂತು ಅನ್ನುವಂಥದ್ದು ಒಂದು ಪ್ರಶ್ನೆ. ಇದ್ರ ನಡುವೆ ನೂರ್ ಅಹಮದ್ 20 ಲಕ್ಷನ ನೇರವಾಗಿ ತೆಗೆದುಕೊಂಡು ಹೋಗಿ NH ಕೋನ್ ರೆಡ್ಡಿ ಅವರ ಪುತ್ರ ನವೀನ್ ಕೋನ್ ರೆಡ್ಡಿ ಅವರ ಕೈಗೆ ನಾನೇ ಕೊಟ್ಟಿದ್ದೀನಿ ಅನ್ನುವಂತ ಆರೋಪವನ್ನ ಮಾಡ್ತಾರೆ. ಮುಂದೆ ಇವ್ರಿಗೆ ಆ ಟೆಂಡರ್ ಸಿಗದೆ ಆದ ನಂತರ ಅವರ ಪತ್ನಿ ಜೊತೆನೂ ಮಾತಾಡ್ತಾರೆ ಇವರು ನೂರ್ ಅಹಮದ್ ಅವರು. ಅವಾಗ್ಲೂ ಕೂಡ ಬೇರೆ ಟೆಂಡರ್ ಕೊಡ್ತೀವಿ, ಅದು ಆದೋಗಿದೆ ಅನ್ನುವಂತ ಆಡಿಯೋ ಸಂಭಾಷಣೆಯನ್ನ ಇದೀಗ ತಾನೇ ಎಲ್ಲರೂ ಕೇಳಿದ್ದಾರೆ. ಈ ಆಡಿಯೋ ಸಂಭಾಷಣೆಗಳನ್ನು ಎಲ್ಲವನ್ನೂ ಕೂಡ ರಿಲೀಸ್ ಮಾಡಿದ್ದಾರೆ. ಇದೀಗ ನೂರ್ ಅಹಮದ್ ಅವರಿಗೆ ಅವ್ರು ಕೊಟ್ಟಿರುವಂತ 20 ಲಕ್ಷನೂ ಸಿಕ್ಕಿಲ್ಲ, ಜೊತೆಗೆ ಟೆಂಡರ್ ಕೂಡ ಸಿಕ್ಕಿಲ್ಲ. ಹೀಗಾಗಿ ನೂರ್ ಅಹಮದ್ ಕಮ್ಮಾರ್ ವಿರುದ್ಧ ಸಿಡಿದಿದ್ದಾರೆ. ನೇರವಾಗಿ ಇವರು ಧಾರವಾಡದ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ SF ಕಮ್ಮಾರ್, NH ಕೋನ್ ರೆಡ್ಡಿ ಮತ್ತು NH ಕೋನ್ ರೆಡ್ಡಿ ಅವರ ಮಗ ನವೀನ್ ಕೋನ್ ರೆಡ್ಡಿ ಅವರ ಮೇಲೆ ದೂರನ್ನ ನೀಡಿದ್ದಾರೆ. ಇದೀಗ ನೀವು ಕೇಳಿರೋ ಪ್ರಶ್ನೆ ಪ್ರಸಾದ್ ಅಬ್ಬಯ್ಯ ಅವ್ರದ್ದು ಹೆಸರು ಕೇಳಿ ಬಂದಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಇದಕ್ಕೆ ಇದೇ ನೂರ್ ಅಹಮದ್ ತಾವು ಮಾತಾಡುವಂತ ಸಂದರ್ಭದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಸಾದ್ ಅಬ್ಬಯ್ಯ ಅವರು ಯಾವುದೇ ಕೈವಾಡ ಇಲ್ಲ ಅಂತೇಳಿ ಮಾಧ್ಯಮಕ್ಕೆ ನೀಡಿದಂತ ಹೇಳಿಕೆಯಲ್ಲಿ ನೀಡಿದ್ದಾರೆ. ಇದ್ರ ನಡುವೆ SF ಕಮ್ಮಾರ್ಗೆ ಈ ಬಗ್ಗೆ ನಾವು ಮಾಹಿತಿ ಕೇಳಿದ್ರೆ, ಇದು ಕ್ಲಾರಿಫಿಕೇಶನ್ ಕೇಳಿದ್ರೆ ಒಂದೇ ಒಂದು ಉತ್ತರ ಕೊಡ್ತಾರೆ, ಇದು ನನಗೆ ಗೊತ್ತಿಲ್ಲ, ಇದು ಕೋರ್ಟ್ ಅಲ್ಲಿದೆ, ಏನು ಮಾತಾಡಲ್ಲ. ಏನ್ ಕೇಳಿದ್ರು ಅದ ಒಂದೇ ಉತ್ತರ ಕೊಡ್ತಾರೆ, ಇದು ಕೋರ್ಟ್ ಅಲ್ಲಿದೆ, ನಾವು ಏನು ಮಾತಾಡಲ್ಲ. ಯಾವ್ದು ಕೋರ್ಟ್ ಅಲ್ಲಿದೆ, ಏನ್ ಕೋರ್ಟ್ ಅಲ್ಲಿದೆ, ಯಾವುದಕ್ಕೂ ಕೂಡ ಅವರು ಉತ್ತರ ಕೊಡ್ತಾ ಇಲ್ಲ. ಒಟ್ನಲ್ಲಿ ಇಲ್ಲಿ ಏನೋ ಆಗಿದೆ ಅನ್ನುವಂಥದ್ದು ಈ ಎಲ್ಲ ಆಡಿಯೋಗಳನ್ನ ನೋಡಿದ್ರೆ ಕಂಡು ಬರ್ತದೆ. ರಕ್ಷತ್, ಥ್ಯಾಂಕ್ ಯು ಪ್ರಕಾಶ್ ನೂಲ್ವಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.